ಚಿಕ್ಕಬಳ್ಳಾಪುರ ಹೊರವಲಯ ಚದಲಪುರ ಕ್ರಾಸ್ನಲ್ಲಿ ವಿಪರೀತ ಅಪಘಾತಗಳು ನಡೆಯುತ್ತಿವೆ. ಮೊದಲು ಬ್ರಿಡ್ಜ್ ನಿರ್ಮಾಣ ಮಾಡಿ ಎಂದು ರೈತರು, ಸಾಮಾಜಿಕ ಹೋರಾಟಗಾರರು ಮಾಡಿದ ಹೋರಾಟದ ಫಲ ಈಗ ಬ್ರಿಡ್ಜ್ ನಿರ್ಮಾಣವಾಗುತ್ತಿದೆ. ಆದರೆ ಬ್ರಿಡ್ಜ್ ನಿರ್ಮಾಣ ನೆಪದಲ್ಲಿ ಎರಡೂ ಕಡೆ ಸಣ್ಣ ರಸ್ತೆಗಳಿರುವುದರಿಂದ ಹೆಚ್ಚು ವಾಹನಗಳ ಓಡಾಟದಿಂದಾಗಿ ಇನ್ನಷ್ಟು ಅಪಘಾತಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ. ಇಂದು ಉರುಳಗುರ್ಕಿ ರೈತ 50 ವರ್ಷದ ಕೇಶವಪ್ಪ ಎಂಬಾತ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂವು ಮಾರಾಟ ಮಾಡಿ ವಾಪಸ್ಸಾಗುತ್ತಿದ್ದಾಗ ಅವರ ಬೈಕ್ಗೆ ವೇಗವಾಗಿ ಬಂದ ಲಾರಿ ಹರಿದು ಭೀಕರವಾಗಿ ಸಾವನ್ನಪ್ಪಿದ್ದಾನೆ. ಮುಂದಿನಿಂದ ಹೊಡೆದ ರಭಸಕ್ಕೆ ಪಾಪ ರೈತ ಲಾರಿಯಡಿ ನುಗ್ಗಿ ಡಿವೈಡರ್ ಮೇಲಿಂದ ಹೊರಕ್ಕೆ ಬಂದ ಕಾಲೊಂದು ಕಡೆ, ದೇಹವೊಂದು ಕಡೆ ಕತ್ತರಿಸಿ ಬಿದ್ದಿರುವುದನ್ನು ನೋಡಿದರೆ ಬೆಚ್ಚಿ ಬೀಳುವಂತಾಗಿದೆ. ಬ್ರಿಡ್ಜ್ನ ಅವೈಜ್ಞಾನಿಕ ಕಾಮಗಾರಿಯಿಂದ ದುರ್ಘಟನೆ ನಡೆದಿದೆ. 2 ವರ್ಷಗಳಿಂದ ನಡೆಯುತ್ತಿರುವ ಬ್ರಿಡ್ಜ್ ಕಾಮಗಾರಿ ಕಳೆದ 1 ತಿಂಗಳಿಂದ ಬೀಳುತ್ತಿರುವ ಮಳೆಯಿಂದ ಹದಗೆಟ್ಟ ಸರ್ವಿಸ್ ರಸ್ತೆಯಲ್ಲಿ ಎರ್ರಾಬಿರ್ರಿಯಾಗಿ ಓಡಾಡುತ್ತಿರುವ ಭಾರಿ ವಾಹನಗಳಿಂದ ಈ ಅವಘಡ ಸಂಭವಿಸುತ್ತಿದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕೂಡಲೇ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪಿಎಸ್ಐ ಮಂಜುಳಾ ಮತ್ತು ಪೊಲೀಸರ ತಂಡ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.